ಆಧಾರ್ ಕಾರ್ಡ್ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ತುಂಬ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಹಿಂದೆ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹೇಗೆ ಅಂದರೆ 2009 2009ರಿಂದ 2015ರಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಎಲ್ಲರೂ ಕೂಡ ನಮ್ಮ ಹತ್ತಿರ ಇರುವ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ, ಇಲ್ಲ ಆಧಾರ್ ಕಾರ್ಡ್ ಸೆಂಟರ್ ಇಲ್ಲ ಸೈಬರ್ ಯಾವ್ದಾದ್ರು ಬೆಂಗಳೂರು ಒನ್ ಇಲ್ಲ BBMP, ನಿಮ್ಮ ಗ್ರಾಮಗಳಲ್ಲಾದರೆ ಗ್ರಾಮ ಒನ್ ಪಂಚಾಯತಿ ಕರ್ನಾಟಕ ಒನ್ ಅಂತ ಇರುತ್ತಲ್ಲ, ಅಲ್ಲಿ ಕಡೆ ವೋಟರ್ ಐ ಡಿ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ತೊಗೊಂಡೋಗಿ ಹಿಂದೆ ಅಪ್ಡೇಟ್ ಮಾಡಿ. 10 ವರ್ಷಗಳ ನಂತರ ಯಾರ್ಯಾರು ಅಪ್ಡೇಟ್ ಮಾಡಿಲ್ವೋ ಅವ್ರಿಗೆಲ್ಲ ಡಿಆಕ್ಟಿವೇಟ್ ಆಗುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ, ಇಲ್ಲ ಕ್ಯಾನ್ಸಲ್ ಕೂಡ ಆಗ್ಬೋದು. ಆದಷ್ಟು ಬೇಗ ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಏನು ತೊಂದರೆ ಆಗೋದಿಲ್ಲ ಅನ್ಕೊತೀನಿ, ಇಲ್ಲ ನಿಷ್ಕ್ರಿಯ ಆಗಿಬಿಡುತ್ತೆ. ದಯವಿಟ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ: ವೋಟರ್ ಐ ಡಿ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್. ಆದಷ್ಟು ಬೆಂಗಳೂರು ಒನ್ ಮತ್ತು ಗ್ರಾಮ ಒನ್ ಅಂತ ಕಡೆ ಹೋದ್ರೇ ಒಳ್ಳೇದು, ಏಕೆಂದರೆ ಫಿಂಗರ್ ಮತ್ತು ಕಣ್ಣಿನ ಇದನ್ನು ತೊಗೊಂಡು ಅಪ್ಡೇಟ್ ಮಾಡಿಕೊಡ್ತಾರೆ. ಆವಾಗ ನಿಮಗೆ ಮತ್ತೆ ಇನ್ನೊಂದ್ಸರಿ ಹೋಗಿ ಫಿಂಗರ್ ಅಪ್ಡೇಟ್ ಮಾಡು ಮತ್ತು ಕಣ್ಣು ಅಪ್ಡೇಟ್ ಮಾಡೋ ಅನ್ನೋ ತೊಂದರೆ ಇರೋದಿಲ್ಲ. ಆದ ಕಾರಣ ಬೆಂಗಳೂರು ಒನ್ ಮತ್ತು BBMP ಇಲ್ಲಾಂದರೆ ಗ್ರಾಮ ಒನ್ ನಿಮ್ಮ ಪಂಚಾಯತಿ ಎಲ್ಲೆಲ್ಲಿ ಮಾಡ್ತಾರೋ ಅಂಥ ಕಡೆ ಹೋಗಿ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.